ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली तत्र दशमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯ ಭಾಗ, ಕೊನೆಯ ವಲ್ಲಿ ಭೃಗುವಲ್ಲಿ, ಅದರಲ್ಲಿ ಕೊನೆಯ ಅನುವಾಕ 10ನೆಯ ಅನುವಾಕ. ಅದರಲ್ಲಿಯೂ ಕೂಡ ಕಟ್ಟ ಕಡೆಯ ಮಂತ್ರ. ಅದನ್ನ ನಾವು ಈಗ ವಿಚಾರ ಆ ಒಂದು ಮಂತ್ರದ ಕೊನೆಯಿದ್ದೇವೆ. ಈಗ ಈ ಫಲಶ್ರುತಿಯ ರೂಪ ಆಗಿರ್ತಕ್ಕಂತಹ ಮಂತ್ರ ಇದ್ದು ಈ ಮಂತ್ರವನ್ನ ಒಂದು ಸಾರಿ ಪಾರಾಯಣ ಮಾಡಿ ನಂತರ ಈ ಒಂದು ಭಾಷ್ಯ ಭಾಗವನ್ನ, ಉಳಿದಿರತಕ್ಕಂತಹ ಭಾಷ್ಯ ಭಾಗವನ್ನ, ಸ್ವಲ್ಪ ಭಾಗ ಉಳಿದಿದೆ, ಅದನ್ನ ನಾವು ವಿಚಾರ ಮಾಡೋಣ. ಅಲ್ಲಿಗೆ ಈ ಒಂದು ತೈತ್ತಿರೀಯೋಪನಿಷತ್ತಿನ ಭೃಗುವಲ್ಲಿ ಭಾಷ್ಯ ಮುಕ್ತಾಯವಾಗುತ್ತೆ. ಅದೇ ರೀತಿ ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ ಭಾಷ್ಯವೂ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತದೆ, ಪರಿಸಮಾಪ್ತಿವಾಗುತ್ತದೆ. ಈಗ ಆ ಒಂದು ಕೊನೆಯ ಮಂತ್ರ ಏನಿದೆ ಅದನ್ನ ಒಂದು ಸಾರಿ ಪಾರಾಯಣ ಮಾಡಿ ನಂತರ ಆ ಒಂದು ಭಾಷ್ಯ ಭಾಗವನ್ನ ನಾವು ನೋಡೋಣ. ಓಂ ಹಾವು 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 ಅಹಮನ್ನಮಹಂ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ ಅಹಗ್ಶ್ಲೋಕಕೃತ ಅಹಮಸ್ತಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಯೋ ಮಾ ದದಾತಿ ಸ ಇದೇವ ಮಾ ದೇವಾಃ ಯೋ ಮಾ ದದಾತಿ ಸ ಇದೇವ ಮಾ ವಾಹ ಅಹಮನ್ನಮದಂತಮಾದ್ನಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿಃ ಯ ಏವಂ ವೇದ ಇತ್ಯುಪನಿಷತ್. ಇತಿ
ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ ಇತಿ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷತ್ ಸಮಾಪ್ತ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಭಾಷ್ಯಕಾರರ ಈ ಒಂದು ಮಂಗಳ ಶ್ಲೋಕ ಈಗ ಈ ಒಂದು ಕೊನೆಯ ಮಂತ್ರದ ಭಾಷ್ಯಭಾಗ. ಅದರಲ್ಲಿ ಈ ಒಂದು ಉಪಾಸಕ ಅವನಿಗೆ ಆಗತಕ್ಕಂತಹ ಫಲವನ್ನು ಹೇಳ್ತಾ ಇದೆ. ಯಾವುದು? ಅನ್ನ, ಅನ್ನಾದ, ಹೀಗೆ ಉಪಾಸಕ. ಅನ್ನ, ಅನ್ನಾದ, ಇವುಗಳ ಉಪಾಸಕ. ಏನಾಗುತ್ತೆ ಅವನಿಗೆ ಅಂತಂದ್ರೆ, ಹಿಂದೆ ಅವನು ಹೇಗಿರ್ತಾನೆ, ಅವನು ಯಾವ ರೀತಿ ಅವನ ಉದ್ಗಾರ ಇರುತ್ತೆ, ಇವೆಲ್ಲ ಹೇಳಿದ್ರು. ಎಲ್ಲ ಲೌಕಿಕವಾದ ವಿಷಯ, ಎಲ್ಲವನ್ನೂ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ, ಅವನು ಈ ಒಂದು ಪ್ರಪಂಚ ಅಂತ ಏನಿದೆ ನಮಗ್ ಕಾಣ್ತಾ ಇದೆಯಲ್ಲ, ಇದನ್ನ ಹೇಗೆ ತಿಳಿತಾನೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿರ್ತಕ್ಕಂಥದ್ದು. ಹಿಂದೆ ಆಚಾರ್ಯರು ಒಂದು ಮಾತು ಹೇಳಿದ್ರು. ಏನು? ಇವೆಲ್ಲವೂ ಕೂಡ ಏನು, ಈ ಒಂದು ಉಪಾಸಕ ವಿಭಾಗ, ಅವುಗಳ ಫಲಶ್ರುತಿ, ಮತ್ತೆ ಅವುಗಳ ಒಂದು ನಿಮಿತ್ತ, ಮತ್ತೆ ಅವುಗಳಿಗೆ ಏನು ಬೇಕೋ ಸಾಧನಗಳು, ಪರಿಕರಗಳು, ಎಲ್ಲ ಪ್ರತಿಯೊಂದು ಕೂಡ ಇವೆಲ್ಲ ಏನಾಗಿದೆ, ಇವೆಲ್ಲವೂ ಕೂಡ ವ್ಯವಹಾರ. ಇದು ಎಂತಹ ವ್ಯವಹಾರ ಅಂತ ಹೇಳಿ ಒಂದು ಮಾತು ಹೇಳಿರಿ. ಏನು? ಯೋಯಂ ಅನ್ನ ಅನ್ನಾದ ಲಕ್ಷಣ ಸಂವ್ಯವಹಾರ ಕಾರ್ಯಭೂತ ಸಹ ಸಂವ್ಯವಹಾರ ಮಾತ್ರಮೇವ. ಇಷ್ಟೆಲ್ಲವೂ ಕೂಡ ಏನಿದು? ಕೇವಲ ಅವಿದ್ಯೆಗೆ ವಿಷಯವಾಗಿರತಕ್ಕಂಥವುಗಳು, ಇನ್ನೇನು ಇಲ್ಲ. ಅವಿದ್ಯೆಗೆ ವಿಷಯವಾಗಿರತಕ್ಕಂಥವುಗಳು ಅಂದ್ರೇನು? ಇವುಗಳಿಗೆ ತಾತ್ಪರ್ಯ ಎಂಬುದಾಗಿ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಏನು ಇರುವುದಿಲ್ಲ. ಮತ್ತೆ ಯಾತಕ್ಕೆ ಬಂದಿದೆ ಇವೆಲ್ಲ? ಇವೆಲ್ಲವೂ ಕೂಡ ಏನು? ಸ್ತುತ್ಯರ್ಥ, ಅಥವಾ ಈ ಒಂದು ಬ್ರಹ್ಮವಿದ್ಯಾ ಕಾರ್ಯ ಅಂತ ಇದೆಯಾ, ಬ್ರಹ್ಮಭಾವ. ಬ್ರಹ್ಮವಿದ್ಯೆಯ ಕಾರ್ಯ ಏನು? ಬ್ರಹ್ಮಭಾವ, ಸರ್ವಾತ್ಮಭಾವ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ
ಏನಾಗಿದೆ, ಇವುಗಳ ಸ್ತುತ್ಯರ್ಥವಾಗಿ ಬಂದಿದೆ ಅಷ್ಟೆ. ಅಂದ್ರೇನು, ಇವುಗಳ ಮೂಲಕ ಇದು ಕೇವಲ ಇವೆಲ್ಲವೂ ಕೂಡ ಅವಿದ್ಯೆಯ ವಿಷಯವಾಗಿದೆ ಅಂತ ಹೇಳಿಬಿಟ್ರೆ ಯಾರು ಯಾಕೆ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಮಾಡದೆ ಇದ್ದರೆ ಏನಾಗುತ್ತೆ? ಮಾಡದೇ ಇದ್ದರೆ ದಾರಿ ತಪ್ಪಿಡ್ತಾರೆ. ಯಾಕೆ? ಇವೆಲ್ಲ ಮಾಡದೆ ಹೋಗಿಬಿಟ್ಟರೆ ಅಂತಃಕರಣ ಶುದ್ಧಿ ಅಂತಕ್ಕಂಥದ್ದು ಇರೋದಿಲ್ಲ. ಆ ಶುದ್ಧಾಂತಃಕರಣ ಯಾರಿಗೆ ಇಲ್ಲವೋ ಅವರಿಗೆ ಈ ಒಂದು ತತ್ವಮಸಿ ಎಂಬತಕ್ಕಂಥ ವಾಕ್ಯಾರ್ಥ ಅರ್ಥವಾಗೋದಿಲ್ಲ. ಅರ್ಥವಾಗೋದಿಲ್ಲ ಅಂತಲ್ಲ, ಅವರೂ ಕೂಡ ಎಲ್ಲ ವಿದ್ಯಾವಂತರೇ, ಕೇವಲ ಎಲ್ಲರೂ ಹೌದು. ಆದರೂ ಕೂಡ ಏನಾಗುತ್ತೆ, ಅನ್ಯಥಾ ಅರ್ಥವನ್ನ ಮಾಡ್ಕೊಂಡ್ ಬಿಡ್ತಾರೆ. ಅನ್ಯಥಾ ಅರ್ಥ ಮಾಡ್ಕೊಂಡು ಏನರ್ಥ? ಅನರ್ಥ ಅಷ್ಟೇನೆ. ಹಾಗಾಗ್ಬಿಡ್ತಾರೆ. ಏನು ಪ್ರಯೋಜನವಿಲ್ಲ ಇದರಿಂದ, ಹಾಗೆ ಹೀಗೆ. ಆದ್ರೆ ಅದಕ್ಕೋಸ್ಕರ ಹೇಳಿದ್ರು, ಇವೆಲ್ಲವೂ ಕೂಡ ಅವಿದ್ಯೆಗೆ ವಿಷಯವಾಗಿದ್ದರೂ ಕೂಡ ಇವೆಲ್ಲವೂ ಕೂಡ ಅಧಿಕಾರಿ ಭೇದದಿಂದ ಅತ್ಯಂತ ಅವಶ್ಯಕವಾದದ್ದು. ಯಾತಕ್ಕೆ? ಅಧಿಕ ಬ್ರಹ್ಮವಿದ್ಯೆಗೆ ಅಧಿಕಾರಿ ಯಾರು? ಅಧಿಕಾರಿ ಯಾರು ಅಂತಂತಂದ್ರೆ ಈ ಶುದ್ಧಾಂತಃಕರಣನೇ ಅಧಿಕಾರಿ. ಹೌದಾನೆ? ಇನ್ನು ಬೇರೆ ಯಾವುದೂ ಇಲ್ಲ. ಯಾವ ಜಾತಿ ಮತ ಅದು ಲಿಂಗ ಅವೆಲ್ಲ ಯಾವುದೂ ಇಲ್ಲ. ಏನು? ಶುದ್ಧಾಂತಃಕರಣನೇ ಈ ಬ್ರಹ್ಮವಿದ್ಯೆಗೆ ಅಧಿಕಾರಿ. ಆ ಶುದ್ಧಾಂತಃಕರಣ ಬರಬೇಕಾದ್ರೆ ಇವೆಲ್ಲ ಅತ್ಯವಶ್ಯಕ. ಇವೆಲ್ಲ ಸಾಧನಗಳು. ಅದಕ್ಕೆ ಈ ಒಂದೇ ಸಾಧನ ಅಂತಲ್ಲ, ಬೇಕಾದಷ್ಟು ಸಾಧನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇದು ಒಂದು ಉತ್ತಮವಾದ ಸಾಧನ ಅಂತ ಹೇಳ್ಬೋದಷ್ಟೆ. ಹೀಗೆ ಸ್ತುತ್ಯರ್ಥವಾಗಿ ಇದು ಬಂದಿದೆ ಅಂತ ಹೇಳಿ, ಏನೇ ಆದರೂ ಕೂಡ ಇವು ಅವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕೊನೆಯ ಒಂದು ತೀರ್ಮಾನ, ನಿರ್ಧಾರ. ಇದು ಯಾವಾಗ ಹೇಳ್ಬೇಕಿದು? ಮುಂಚೆ ಹೇಳ್ಬಿಡೋದಲ್ಲ. ಮುಂಚೆ ಹೇಳ್ಬಿಟ್ರೆ ಯಾರು ಎಲ್ಲ ಭ್ರಷ್ಟರಾಗ್ಬಿಡ್ತಾರೆ ಆಮೇಲೆ. ಅದರಿಂದ ಯಾರು ಶುದ್ಧಾಂತಃಕರಣನಾಗಿದ್ದಾನೋ, ಇನ್ನೇನು ತತ್ವಮಸಿ ವಾಕ್ಯದ ಅರ್ಥ ಅವನಿಗಾಗುತ್ತೆ. ಗುರುಗಳ ಹತ್ರ ಹೋಗಿದ್ದಾನೆ, ತತ್ವಮಸಿ ಅಂತ ಉಪದೇಶ ಮಾಡ್ತಾರೆ. ಆ ಒಂದು ಸ್ಥಿತಿನಲ್ಲಿ ಹೇಳ್ಬೋದಷ್ಟೇ. ಇಲ್ಲ, ಇವೆಲ್ಲ ಅವಿದ್ಯೆಗೆ ವಿಷಯವಾದದ್ದು. ನೋಡಿ, ಈಗ ಹೇಳ್ತಾರಲ್ಲ ಗುರುಗಳು ತತ್ವಮಸಿ ಅಂತ, ಇದು ಪರಮಾರ್ಥ ಎಂಬುದಾಗಿ ಆವಾಗ ಹೇಳ್ಬೋದಷ್ಟೇ ಹೊರತು ಇವಾಗ ಹೇಳ್ಬಿಟ್ರೆ ಏನಿಲ್ಲ, ಅತ್ಯಂತ ಅನರ್ಥಕಾರಿಯಾಗಿ ಬಿಡುತ್ತೆ ಅಂತ ಹೇಳಿ ಅದಕ್ಕೂ ಸ್ಥಾನವನ್ನು ಕೊಟ್ಟು ಅದು ಸ್ತುತ್ಯರ್ಥವಾಗಿ ಹೇಳಿದ್ದರೂ ಕೂಡ ಇವೆಲ್ಲವೂ ಕೂಡ ಅವಿದ್ಯೆಗೆ ವಿಷಯವಾಗಿದೆ ಎಂಬತಕ್ಕಂತಹ ಪರಮ ಸಿದ್ಧಾಂತವನ್ನು ಇಲ್ಲಿ ಹೇಳಿದ್ರು. ಈಗ ಮುಂದಿನ ಭಾಗ ನೋಡೋಣ. ಕೊನೆಯ ಭಾಗ ಇನ್ನೊಂದು ಭಾಗ ಅಷ್ಟೇ, ಕೊನೆಯ ಭಾಗ ಮುಗಿತು. ಅಹಂ ವಿಶ್ವಂ ಸಮಸ್ತಂ ಭುವನಂ. ನಾನು ವಿಶ್ವಂ ಅಂತನೇನು? ವ್ಯಾಪಕವಾಗಿರತಕ್ಕಂತಹ, ಎಲ್ಲವನ್ನೂ ವ್ಯಾಪಿಸಿರತಕ್ಕಂತಹ ಏನಾಗಿದ್ದೇನೆ? ಸಮಸ್ತಂ ಭುವನಂ ಅಂದ್ರೆ ಸಮಸ್ತವಾಗಿರ್ತಕ್ಕಂತಹ, ಅಂದ್ರೆ ಯಾವ ಒಂದು ಶೇಷವೂ ಕೂಡ ಇಲ್ಲದೆ ಎಲ್ಲವನ್ನೂ ವ್ಯಾಪಿಸಿಕೊಂಡಿರತಕ್ಕಂತಹ ಭುವನಂ ಅಂದ್ರೆ ಭುವನಂ ಆಗಿದ್ದೇನೆ. ಭುವನ ಅದು ತಿಳ್ಕೊಂಡು, ನಾನೇ ಭುವನ ಅಂತ ತಿಳ್ಕೊಂಡು. ಭುವನ ಅಂದ್ರೆ ಏನು? ಈ ಭುವನ ಅಂತಂದ್ರೆ ಏನು ಅಂತ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ ನೋಡಿ. ಭುವನಂ ಇತಿ ಭೂತೈ ಸಂಭಜನೀಯಂ ಬ್ರಹ್ಮಾದಿಭಿ. ಭುವನ ಅಂತಂದ್ರೆ ಏನು ಅಂತಂದ್ರೆ, ಈ ಬ್ರಹ್ಮವೇ ಮುಂತಾದ ಎಲ್ಲ, ಅಂದ್ರೆ ಬ್ರಹ್ಮವನ್ನು ಸೇರಿಸ್ಕೊಂಡು, ಯಾವನು ಇವನು ಹಿರಣ್ಯಗರ್ಭ ಬ್ರಹ್ಮ ಮತ್ತು ಬ್ರಹ್ಮನೇ ಅಂತ, ಬ್ರಹ್ಮವೇ ಅಂತ ಬೇಡ, ಬ್ರಹ್ಮವೇ ಅಂದ್ಬಿಟ್ಟು ನಪುಂಸಕಲಿಂಗ ಆಗ್ಬಿಡುತ್ತೆ, ಪರಮಾರ್ಥ ಬ್ರಹ್ಮ ಆಗ್ಬಿಡುತ್ತೆ. ಬ್ರಹ್ಮನೇ ಮುಂತಾದ ಬ್ರಹ್ಮನೂ ಕೂಡ ಏನಾಗಿದ್ದಾನೆ? ಅವನು ಕೂಡ ಭೂತವೇ. ಭೂತ ಅಂದ್ರೆ ಏನು? ಭವಂತಿ, ಇದ್ಕೊಂಡಿರ್ತಕ್ಕಂಥವನು, ಹುಟ್ಟಿರ್ತಕ್ಕಂಥವನು ಅವನುವೇ. ಆದ್ದರಿಂದ ಇದನ್ನ ನಪುಂಸಕಲಿ ಬ್ರಹ್ಮವೇ ಅಂತ ಹೇಳಿದ್ರು ತಪ್ಪೇನೂ ಇಲ್ಲ.
ಅದು ಅರ್ಥವಾಗಬೇಕಲ್ಲ. ಬ್ರಹ್ಮವೇನ್ಬಿಟ್ರೆ ಓಹೋ ಅದಾಗ್ಬಿಡುತ್ತಲ್ಲ ಪರಬ್ರಹ್ಮ ಅಂತ ಆಗದೆ ಇರಲಿ ಅಂತ ಬ್ರಹ್ಮನೇ ಅಂತ ಹೇಳ್ಬೇಕು. ಬ್ರಹ್ಮವೇ ಅಂತ ಹೇಳೋದು ತಪ್ಪಿಲ್ಲ. ಈ ಬ್ರಹ್ಮವೇ ಮುಂತಾದ ಭೂತಗಳು. ಭೂತಗಳು ಅಂದ್ರೆ ಭವಂತಿ ಭೂತಾನಿ, ಅವೆಲ್ಲ ಅವೆಲ್ಲದ ಎಲ್ಲ ಭೂತಗಳಿಂದಲೂ ಕೂಡ ಸಂಭಜನೀಯಂ ಅಂದ್ರೆ ಏನು? ಸೇವಿಸಲ್ಪಡುತ್ತದೆಯಾದ್ದರಿಂದ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಭುವನಂ ಅಂದ್ರೆ ಇಲ್ಲಿ ಏನಿದೆ ಭುವನ ಅಂತಕ್ಕಂಥ ಸೇವಿಸಲ್ಪಡತಕ್ಕಂಥ ಜಾಗ ಇದು. ಆದ್ದರಿಂದ ಇದಕ್ಕೆ ಹೆಸರಾಯಿತು ಭುವನ ಅಂತ. ಯಾಕೆ ಸೇವಿಸಲ್ಪಡತಕ್ಕಂಥ ಜಾಗ? ಎಲ್ಲ ಕರ್ಮ ಫಲಗಳನ್ನು ಕೂಡ ಅನುಭವಿಸ್ತಕ್ಕಂಥ ಜಾಗ ಇದು. ಇಂತಹ ಈ ಕರ್ಮ ಫಲಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಜಾಗವಾದ್ದರಿಂದ ಎಲ್ಲ ಭೂತಗಳಿಂದಲೂ ಇದು ಕೂಡ ಸೇವಿಸಲ್ಪಟ್ಟಿರ್ತಕ್ಕಂಥದ್ದು ಇಂತಹ ಭುವನ. ಅದನ್ನು ನಾನಾಗಿದ್ದೆ ನಾನು ಅಂತ ಹೇಳಿ ಸರ್ವಾತ್ಮವನ ಎಂದು ಹೇಳಿತ್ತಲ್ಲ ಅದನ್ನೇ ಇದನ್ನ ಹೇಳ್ತಾ ಇದ್ದಾರೆ. ಮತ್ತು ಇದು ಒಂದು ಅರ್ಥ ಆಯ್ತು. ಮತ್ತು ಇನ್ನು ವಾ ಅಂದ್ರೆ ಅಥವಾ ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ. ಇದನ್ನ ಹೇಳಿತ್ತು ಮುಂದೆ ಹಿಂದೆ. ಭವಂತಿ ಅಸ್ಮಿನ್ ಭೂತಾನಿ. ಭುವನ ಅಂದ್ರೆ ಏನು? ಎಲ್ಲಿ ಭೂತಗಳು ಇರುತ್ತವೆಯೋ ಅಂದ್ರೇನು ಆಶ್ರಯವನ್ನು ಪಡೆದಿರುತ್ತವೆಯೋ ಆ ಜಾಗಕ್ಕೆ ಹೆಸರಾಯ್ತು ಭುವನ ಅಂತಂತ. ಅದು ಎಲ್ಲಿ ಬೇಕಾದ್ರೂ ಆಗಿರ್ಬೋದು. 7 ಲೋಕ ಅಂತ ಹೇಳ್ತಾರಲ್ಲ, ಮೇಲ್ಗಡೆ ಕೆಳಗಡೆ 7 ಲೋಕ ಅಂತ ಹೇಳ್ತಾರೆ. ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹೋಲೋಕ, ಜನಲೋಕ, ತಪೋಲೋಕ, ಆತಳ, ವಿತಳ, ಸುತಳ, ಪಾತಾಳ, ಮಹಾತಳ, ರಥಾತಳ. ಇದು ಹೀಗೆ ಎಲ್ಲರೂ ಇರ್ಲಿ. ಇದು ಈ ಅಸ್ಮಿನ್ ಭೂತಗಳೆಲ್ಲವೂ ಕೂಡ ಇದರಲ್ಲಿ ಆಶ್ರಯ ಪಡ್ಕೊಂಡೆ. ಆದ್ರಿಂದ ಭುವನ ಅಂತ ಆಯ್ತು. ಇದು ನಾನು ಅಂತ ಹೇಳಿ ಅಭಿಭವಾಮಿ ಅಂದ್ರೆ ಏನು? ಎಲ್ಲ ಭುವನ ಲೋಕಗಳ ಸರಿ. ಆದರೆ ಈ ಬ್ರಹ್ಮಾತ್ಮ ಇವನು ಜ್ಞಾನಿ ಇದನ್ನ ಹೇಳ್ತಕ್ಕಂಥವನು, ಸರ್ವಾತ್ಮ ಭಾವವನ್ನು ಪಡೆದುಕೊಂಡಿರತಕ್ಕಂಥವನು. ಈ ಸರ್ವಾತ್ಮ ಭಾವವನ್ನು ಪಡೆದುಕೊಂಡಿರತಕ್ಕಂಥವನು ನಾನು ಇದೆಲ್ಲವೂ ಆಗಿದ್ದೇನೆ ಅಂದರೆ ಏನರ್ಥ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ. ಈ ಎಲ್ಲ ಲೋಕ ಭುವನ ಅಂತ ಏನಿದೆ ಅವೆಲ್ಲವನ್ನೂ ಕೂಡ ನಾನು ಅಭ್ಯಭವಂ ಅಂದ್ರೆ ಅಭಿಭವಾಮಿ, ಅದನ್ನೆಲ್ಲವನ್ನೂ ಕೂಡ ಹೋಗಲಾಡಿಸಿ ಬಿಡುತ್ತೇನೆ. ನಿರಾಕರಣೆ ಅಲ್ಲ, ಹೋಗಲಾಡಿಸಿ ಬಿಡುತ್ತೇನೆ. ಅದೇನು? ಅವು ಇಲ್ಲದ ಹಾಗೆ ಅಂತ ಮಾಡಿಬಿಡುತ್ತೇನೆ. ಈ ಲೋಕ ಅಂದ್ರೇನು? ಈ ಲೋಕ ಇದೆಯಲ್ಲ ಭುವನ, ಅವು ಯಾವುದು ಕೂಡ ಇಲ್ಲದಂತೆ ಮಾಡಿಬಿಡುತ್ತೇನೆ ಅಂದ್ರೆ ಏನ್ ಅರ್ಥ? ಇದು ಲೋಕ ಇಲ್ಲದಂತೆ ಮಾಡಿಬಿಡ್ತೇನೆ ಅಂತಂತಂದ್ರೆ ಅಂದರೆ ಲೋಕ ಇಲ್ಲದಂತೆ ಮಾಡಿಬಿಡುತ್ತೇನೆ ಅಂತಂದ್ರೆ ಅರ್ಥ. ಈಗ ಸ್ವಪ್ನದಲ್ಲಿ ಯಾವುದೋ ಒಂದು ವಿಚಾರ ಕಂಡ, ಸ್ವಪ್ನದಲ್ಲಿ ಏನೋ ಒಂದು ದೊಡ್ಡ ಸಾಲ ಮಾಡಿಬಿಟ್ಟಿದ್ದ, ಮತ್ತೇನಾಯ್ತು? ಜಾಗೃತಿಗೆ ಬಂದಾಗ ಏನ್ ಹೇಳ್ತಾರೆ? ಆ ಜಾಗೃತ ಅವಸ್ಥೆ ಯಾರು? ವೈಶ್ವಾನರ. ಆ ವೈಶ್ವಾನರ ಹೇಳ್ದ, ನೋಡಿ ನಾನು ಈಗ ಸ್ವಪ್ನದಲ್ಲಿ ಕಂಡಿದ್ನಲ್ಲ ಏನೇನೋ ಲೋಕಗಳು, ಅವೆಲ್ಲವನ್ನೂ ಕೂಡ ಇಲ್ಲವಾಗಿಸಿ ಬಿಡುತ್ತೇನೆ ಅಂತ ಹೇಳ್ದ. ಯಾಕೆ? ಎಲ್ಲ ಇರ್ಲೇ ಇರ್ಲಿಲ್ಲ, ಅದು ಸುಳ್ಳು, ಇಲ್ಲವಾಗಿ ಬಿಡುತ್ತೆ. ಜಾಗೃತಿ ಬಂದ ಹೇಳ್ದ. ಅದೇ ರೀತಿ ಇಲ್ಲಿ ಜಾಗೃತಿಗೆ ಬಂದ ಅಂದ್ರೇನು? ಜ್ಞಾನವನ್ನು ಪಡ್ಕೊಂಡ, ಸರ್ವಾತ್ಮ ಭಾವವನ್ನು ಪಡ್ಕೊಂಡ, ಆಗ ಹೇಳ್ದ ಅಯ್ಯಯ್ಯೋ ಯಾವುದೂ ಇಲ್ಲ, ಲೋಕಾಂತಲೂ ಇಲ್ಲ, ಅನುಭವಿಸಲ್ಪಡಬೇಕಾದ ವಸ್ತುವೂ ಇಲ್ಲ, ಮತ್ತೆ ಅನುಭವಿಸುವುದಕ್ಕೆ ಬೇಕಾದ ಕರ್ಮಗಳೂ ಇಲ್ಲ, ಅನುಭವಿಸಲ್ಪಡುವವನು ಮತ್ತೆ ಅನುಭವಿಸಲ್ಪಡತಕ್ಕ ಯಾವುದೂ ಇಲ್ಲ ಎಂದಾಗಿ ಈ ಲೋಕ ಎಲ್ಲವನ್ನೂ ಕೂಡ ನಾನು ಅಭಿಭವಾಮಿ, ಹೋಗಲಾಡಿಸಿ ಬಿಡುತ್ತೆ. ಅಂದ್ರೆ ಆ ಜ್ಞಾನ, ದ್ವೈತ ಜ್ಞಾನ ಇತ್ತಲ್ಲ, ಲೋಕ ಇದೆ, ನಾನಿದ್ದೇನೆ, ಕರ್ಮ ಇದೆ, ಅನುಭವ ಎಲ್ಲ ಅನುಭವಿಸುತ್ತದೆ, ಫಲ ಇದೆ, ಎಲ್ಲ ಇದೆ, ಅವೆಲ್ಲವನ್ನೂ ಕೂಡ ನಾನು ಇಲ್ಲವಾಗಿ ಬಿಡುತ್ತೇನೆ. ಅವೆಲ್ಲವೂ ಕೂಡ ಮಿಥ್ಯಾ ಅಂತ ಹೇಳಿ ಅದನ್ನ ಇಲ್ಲವಾಗಿಸಿ ಬಿಡುತ್ತೇನೆ. ಹೇಗೆ ಇಲ್ಲವಾಗಿಸ್ಬಿಡೋದು ಅಂದ್ರೆ ಏನರ್ಥ? ಅಂದ್ರೆ ಪರೇಣ ಈಶ್ವರೇಣ ರೂಪೇಣ ಅಂದ್ರೆ ಅತ್ಯಂತ ಹೆಚ್ಚು. ಪರೇಣ ಅಂತಂದ್ರೆ ಇಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ ಏನು? ಎಲ್ಲದಕ್ಕಿಂತ ಹೆಚ್ಚು
ಅಂತ ಅರ್ಥ ಮಾಡ್ಬೇಕಾದಿಲ್ಲ. ಎಲ್ಲ ಇದೆ, ಅದೆಲ್ಲದಕ್ಕಿಂತ ಹೆಚ್ಚು ಅಂತ ಅರ್ಥ ಮಾಡ್ಬೇಕಾದಿಲ್ಲ. ಮತ್ತೇನು, ಇರತಕ್ಕಂಥದ್ದೇ ಒಂದು ವಸ್ತು, ಏಕಮೇವ ದ್ವಿತೀಯಂ ಬ್ರಹ್ಮ, ಅದೊಂದೇ. ಈ ಒಂದು ರೂಪದಿಂದ ಬೇರೆ ಎರಡನೇ ವಸ್ತುವೇ ಇಲ್ಲ ಎಂಬುದಾಗಿ ತಿಳಿದಾಗ ಏನಾಗುತ್ತೆ, ಆ ಎರಡನೇ ವಸ್ತು ಎಲ್ಲವೂ ಕೂಡ ಇಲ್ಲವಾಗಿ ಬಿಡುತ್ತದೆ. ಹಾಗೆ ಆ ಅರ್ಥದಲ್ಲಿ ಇಲ್ಲಿ ನಾನು ಇಲ್ಲವಾಗಿಸಿ ಬಿಡುತ್ತೇನೆ, ಅಭಿಭವಾಮಿ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಸುವರ್ಣ ಜ್ಯೋತಿ, ಸುವರ್ಣ ಜ್ಯೋತಿ ಅಂತಂದ್ರೇನು, ಈ ಸುವಹ, ಸುವಹ ಅಂತಂದ್ರೇನು, ಇದು ಒಂದು ಈ ಸೂರ್ಯನ ಒಂದು ಲೋಕ, ಸೂರ್ಯನ ಲೋಕ ಅಂತ ಹೇಳ್ತಾರೆ, ಸತ್ಯಲೋಕ ಅಂತ ಹೇಳ್ತಾರೆ, ಎಲ್ಲವನ್ನು ಹೇಳ್ತಾರೆ. ಇಲ್ಲಿ ಸುವರ್ಣ ಜ್ಯೋತಿ ಅಂತಂದ್ರೇನು, ಈ ಅದ ಈ ಆದಿತ್ಯ ಅಂತಂದ್ರೆ ಒಂದು ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ಈ ಸುವಹ ಅಂದ್ರೆ ಈ ಲೋಕವು ಅದು ನಾನಾಗಿದ್ದೇನೆ ಅಂತ ಹೇಳಿ, ಈ ನಹ ಅಂತ ಇದೆಯಲ್ಲ, ಸುವಹ ನಹ, ಸುವರ್ಣ. ಈ ನಕಾರ ಏನಾಗುತ್ತೆ ಇಲ್ಲಿ, ಈ ನಕಾರ ಅಂದ್ರೆ ನಿಷೇಧ ಅರ್ಥ ಅಲ್ಲ, ಇಲ್ಲಿ ಮತ್ತೇನರ್ಥ ಅಂದ್ರೆ ಹೋಲಿಕೆಯ ಅರ್ಥದಲ್ಲಿ, ಹೋಲಿಕೆಯ ಅರ್ಥದಲ್ಲಿ. ಅದರಂತೆ ಇದನ್ನು ಕೂಡ ಇಲ್ಲೇನ್ ನಾವು ಇಲ್ಲಿ ಹಾಕೊಳ್ಬೇಕು ಅಂತಂದ್ರೆ, ಅಭಿಭವಾಮಿ ಅಂತ ಇತ್ತಲ್ಲ, ಅದನ್ನ ಇಲ್ಲಿ ತಂದು ಸೇರಿಸ್ಕೊಳ್ಬೇಕು. ಇದು ಎಲ್ಲವೂ ಕೂಡ ಯಾವುದೂ ಇಲ್ಲ, ಎಲ್ಲಾ ಭುವನ ಆಯ್ತುಕೊಂಡ್ರೆ ಸತ್ಯಲೋಕ, ಸೂರ್ಯಲೋಕ, ಅಯ್ಯೋ ಅದಿದ್ದೇ ಇರ್ಬೇಕಲ್ಲ, ಅಂದ್ರೆ ಅದೂ ಅಲ್ಲ. ಅದಕ್ಕೆ ಸುವರ್ಣ ಜ್ಯೋತಿ ಅಂದ್ಬಿಟ್ಟು ಅಂತ ಹೇಳಿ, ಮತ್ತೆ ನಕ ಉಪಮಾರ್ತೆ ನಕಾರ. ಆದಿತ್ಯ ಇವ ಸಕೃದ್ವಿಭಾತಂ ಅಸ್ಮದೀಯಂ ಜ್ಯೋತಿ ಜ್ಯೋತಿ ಪ್ರಕಾಶ ಇತ್ಯ. ಸುವರ್ಣ ಜ್ಯೋತಿ, ಜ್ಯೋತಿ ಅಂತಕ್ಕಂಥದ್ದು ದೀರ್ಘ, ಈ ದೈರ್ಘ್ಯ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಛಾಂದಸ ಪ್ರಯೋಗ ಅಷ್ಟೇ ಹೊರತು ಇದಕ್ಕೆ ಜ್ಯೋತಿ ಅಂತ ಅರ್ಥ. ಅಂದ್ರೇನು, ಅಸ್ಮದೀಯಂ ಜ್ಯೋತಿ ಅಂದ್ರೆ ಜ್ಯೋತಿ, ಜ್ಯೋತಿ ಅರ್ಥ. ಜ್ಯೋತಿ ಅಂದ್ರೆ ಪ್ರಕಾಶ. ಅಂದ್ರೇನು, ಈ ಪ್ರಕಾಶ ಇದೆಯಲ್ಲ, ಅದು ಈ ಸೂರ್ಯನ ಬೆಳಕಿನಂತೆ, ಹಿಂದೆ ಹೇಳಿದ ಸುವರ್ಣ ಜ್ಯೋತಿ ಅಂತಂತ, ಆ ಸೂರ್ಯನ ಬೆಳಕಿನಂತೆ ಯಾವಾಗಲೂ ಕೂಡ ಅದು ಬೆಳಗುತ್ತಲೇ ಇರುತ್ತದೆ. ಈ ನಹ ಅಂತ ಬಂದಿರತಕ್ಕಂಥದ್ದು ಅದರಂತೆ ಅಂತ ಒಂದು ಈ ಇದು ಉಪಮಾರ್ಥವಾಗಿ ಹೋಲಿಕೆ ಅರ್ಥದ ಬಂದಿರತಕ್ಕಂಥ. ಸುವಹ ನ ಅಂದ್ರೆ ಅಸುವ ಅಂದ್ರೆ ಆದಿತ್ಯ, ಆದಿತ್ಯನ ಬೆಳಕಿನಂತೆ ಅಂತ ಇರುತ್ತೆ ಅಂತ ಅರ್ಥ. ಇಲ್ಲಿಗೆ ಆ ಒಂದು ಭಾಗ ಮುಗಿತ್ತು. ಇಲ್ಲಿ ಈ ಒಂದು ಈ ಫಲ ಯಾರಿಗಾಗುತ್ತೆ, ಎಂಥವ್ರಿಗಾಗುತ್ತೆ ಅಂದ್ರೆ ಅದನ್ನ ಪರಿಯಲ್ಲಿ ಮುಕ್ತಾಯ ಮಾಡಿ ಹೇಳ್ತಾ ಇದ್ದಾರೆ. ಯ ಏವಂ ವೇದ ಇತ್ಯುಪನಿಷತ್, ಯ ಏವಂ ವೇದ, ಯಾವನು ಏವಂ ಈ ರೀತಿಯಾಗಿ ವೇದ ತಿಳಿಯುತ್ತಾನೋ ಅವನಿಗೆ ಈ ಫಲ ಆಗುತ್ತೆ. ಏನು ಈ ರೀತಿಯಾಗಿ ಸರ್ವಾತ್ಮ ಭಾವ ಅಂತೇನು, ಸರ್ವಾತ್ಮ ಭಾವನ ಹೇಗೆ ತಿಳಿಬೇಕು ಅಂತ ಹೇಳಿದ್ರಲ್ಲ. ಭುವನ ಅಂತಂದ್ರೇನು, ಅದೆಲ್ಲವನ್ನು ಕೂಡ ಅಭಿಭವಾಮಿ ಅಂತ ಅನ್ನೋದಕ್ಕೆ ಏನರ್ಥ, ಇಲ್ಲವಾಗಿಸಿ ಬಿಡುತ್ತೇನೆ ಅಂತಂದ್ರೆ ಜ್ಞಾನದಿಂದ ಅವೆಲ್ಲವನ್ನೂ ಕೂಡ ಇಲ್ಲವಾಗಿಸಿ ಬಿಡುತ್ತೇನೆ ಅಂದ್ರೆ ಏನಾಯ್ತು, ಹಾವು ಇತ್ತು, ಗೋಚರವಾಗ್ತಾ ಇತ್ತು, ಹೆದರಿಕೆ ಆಗ್ತಾ ಇತ್ತು, ಎಲ್ಲ ತರ ಪರಿಣಾಮವೂ ಕೂಡ ಆಗ್ತಾ ಇತ್ತು. ಮತ್ತೆ ಆ ರಜ್ಜುವಿನ ಜ್ಞಾನವಾಯ್ತು. ರಜ್ಜುವಿನ ಜ್ಞಾನ ಆದ ಮೇಲೆ ಹಾವೇನಾಯ್ತು, ಹಾವು ಇಲ್ಲವಾಗಿ ಬಿಟ್ಟಿತು. ಅದನ್ನೇ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಾನು ಹಾವಿನ ಜ್ಞಾನದಿಂದ ಬದ್ಧನಾಗಿದ್ದೆ. ಹಾವಿನ ಜ್ಞಾನ ಮಿಥ್ಯಾಜ್ಞಾನ, ಹೌದಾನೆ, ಮಿಥ್ಯಾಜ್ಞಾನದಿಂದ ಬದ್ಧನಾಗಿ ಬಿಟ್ಟಿದ್ದೆ. ಆದರೆ ರಜ್ಜು ಜ್ಞಾನದಿಂದ ಆ ಹಾವು ಅಂತಲ್ಲ, ಹಾವಿನ ಜ್ಞಾನ ಅದನ್ನ ಹೋಗಲಾಡಿಸಿ ಬಿಟ್ಟೆ ನಾನು. ಹಾವನ ರಜ್ಜುವಿನ ಜ್ಞಾನ ಬಂತು, ಹೋಗಲಾಡಿಸ್ಬಿಟ್ಟೆ, ಹೊರಟಾಯ್ತು ಎಲ್ಲ. ಈ ರೀತಿ ಈ ಅರ್ಥದಲ್ಲಿ ಇದು ಅಷ್ಟೇ. ಯಾಕೆ ಹೋಗಲಾಡಿಸಿಬಿಟ್ಟೆ, ಬರೀ ಜ್ಞಾನದಿಂದ ಇರ್ಲೇ ಇರ್ಲಿಲ್ಲ ಹಾವು ಅಂತಕ್ಕಂಥ, ಹಾವಿನ ಜ್ಞಾನ, ಹಾವು ಅಂತ ಪದಾರ್ಥ ಇರ್ಲಿಲ್ಲ ಅಂತ ಆ ಅರ್ಥದಲ್ಲಿ
ಇದು ಹೀಗೆಂತ ಈ ರೀತಿಯಾಗಿ ಯಾವ ತಿಳಿತಾನೋ ಅವನಿಗೆ ಈ ಫಲ. ಏನು ಫಲ? ನಾನು ಎಂದೆಂದಿಗೂ ಕೂಡ ಬೆಳಗುತ್ತದೆ, ಈ ಸೂರ್ಯನ ಬೆಳಕಿನಂತೆ ಪ್ರಕಾಶಿಸುತ್ತೇನೆ. ಅಂದ್ರೆ ನನಗೆ ಪ್ರಕಾಶ ಅಂದ್ರೆ ಏನು? ತಮಃ ಅದು ಇಲ್ಲದೆ ಇರತಕ್ಕಂಥದ್ದು ಅಂದ್ರೆ ಏನು? ಈ ಒಂದು ಈ ಮರಣ ಅಂತಕ್ಕಂಥದ್ದಿಲ್ಲ. ಮರಣ ಅಂತಕ್ಕಂಥದ್ದು ಇಲ್ಲದೆ ಇರುವಾಗ ಜನ್ಮ ಅಂತಕ್ಕಂಥದ್ದು ಇಲ್ಲ. ಜನ್ಮ ಮರಣ ಎರಡೂ ಇಲ್ಲದೆ ಇರುವಾಗ ಸಂಸಾರ ಅಂತಕ್ಕಂಥದ್ದು ಇಲ್ಲ. ಯಾಕೆ ಸಂಸಾರ ಅಂತಕ್ಕಂಥದ್ದು ಇಲ್ಲ? ಜನ್ಮ ಮರಣ ಅಂತ ಇಲ್ಲದೆ ಇದ್ಮೇಲೆ ಕರ್ಮವೂ ಇಲ್ಲ. ಯಾಕಂದ್ರೆ ಕರ್ಮ ಫಲವನ್ನು ಅನುಭವಿಸಕ್ಕೋಸ್ಕರ ತಾನೇ ಜನ್ಮ ತಗೊಳ್ಳೋದು. ಕರ್ಮ ಫಲವೇ ಇಲ್ಲ ಅನ್ನೋ ಜನ್ಮ ಯಾಕೆ? ಆದ್ದರಿಂದ ಯಾವುದು ಇಲ್ಲ. ಇವೆಲ್ಲ ಜ್ಞಾನವನ್ನು ಕೂಡ ನಾನು ಪರಮಾರ್ಥ ಜ್ಞಾನದಿಂದ, ಈಶ್ವರ ರೂಪದಿಂದ, ಈಶ್ವರ ಜ್ಞಾನದಿಂದ ಹೋಗಲಾಡಿಸಿ ಬಿಡುತ್ತೇನೆ. ಎಲ್ಲ ಮಿಥ್ಯಾ ಅಂತ ತಿಳ್ಕೊಂಡ್ಬಿಡ್ತೇನೆ. ಇದು ಈ ರೀತಿಯಾದ ಫಲವನ್ನು ತಿಳಿತಾನೆ. ಇಲ್ಲಿಗೆ ಮುಕ್ತಾಯವಾಯಿತು. ಇದು ಉಪಸಂಹಾರ. ಇದು ಮುಗಿಸ್ತಾ ಇದ್ದಾರೆ. ಇದು ಕೊನೆಯ ಭಾಗ, ಕೊನೆಯ ಮಾತು. ಇತಿ ವಲ್ಲಿದ್ವಯ ವಿಹಿತ ಉಪನಿಷತ್ ಪರಮಾತ್ಮ ಜ್ಞಾನ. ನೋಡಿ, ಇಷ್ಟೆಲ್ಲ ಉಪನಿಷತ್ತು ಅದೆಲ್ಲ ಹೇಳಿದ್ರು. ಆದರೂ ಕೂಡ ಕೊನೆಯಲ್ಲಿ ಏನ್ ಹೇಳಿದ್ರು? ಅಭ್ಯಭವಾಂ, ಈಶ್ವರ ರೂಪೇಣ ಅಭ್ಯಭವಾಂ ಅಂತಂತ, ಅಭಿಭವಾಮಿ ಅಂತ. ಈಶ್ವರ ರೂಪದಿಂದ ಇದೆಲ್ಲವನ್ನು ಕೂಡ ಇಲ್ಲವಾಗಿಸಿ ಬಿಡುತ್ತೇನೆ. ಈಶ್ವರ ರೂಪದಿಂದ ಅಂತಂದ್ರೇನು? ಪರಮಾರ್ಥ ಜ್ಞಾನದಿಂದ ಅಂತ ಅರ್ಥ. ಇವೆಲ್ಲವನ್ನು ಕೂಡ ಇಲ್ಲವಾಗಿ ಬಿಡಿಸ್ತೇನೆ ಅಂದ್ರೆ ಏನಿಲ್ಲ, ಇವೆಲ್ಲವೂ ಸುಳ್ಳು, ಕೇವಲ ತೋರಿಕೆ ಮಾತ್ರ ಆಗಿತ್ತು. ಯಾಕೆ? ನಾನು ಮಿಥ್ಯಾಜ್ಞಾನದಿಂದ ಬದ್ಧನಾಗಿ ಬಿಟ್ಟಿದ್ದೆ. ಈಗ ಸಮ್ಯಜ್ಞಾನವಾಯಿತು. ಏನಾಯ್ತಾ? ಮಿಥ್ಯಾಜ್ಞಾನ ಇಲ್ಲ. ಆ ಸಮ್ಯಜ್ಞಾನದಿಂದ ಮಿಥ್ಯಾಜ್ಞಾನವೆಲ್ಲವನ್ನೂ ಕೂಡ ಮಾಡದೆ ಓಡಿಸಿಬಿಟ್ಟೆ, ದೂರವಾಗಿಸಿಬಿಟ್ಟೆ, ಇಲ್ಲವಾಗಿಸಿಬಿಟ್ಟೆ ಅಂತ ಇದೆಯದು. ಇದು ಪರಮಾತ್ಮ ಜ್ಞಾನ. ಅದನ್ನ ಇಲ್ಲಿ ವಲ್ಲಿ ದ್ವಯ ವಿಹಿತ, ವಲ್ಲಿ ದ್ವಯದಲ್ಲಿ, ಯಾವುದಲ್ಲಿ? ಆನಂದವಲ್ಲಿ ಮತ್ತೆ ಭೃಗುವಲ್ಲಿ, ಈ ಎರಡೂ ವಲ್ಲಿಗಳಲ್ಲಿ ಇಲ್ಲಿ ವಿಹಿತ ಅಂದ್ರೆ ವಿಧಾನ ಮಾಡಿ ಹೇಳಿದ್ದಾರೆ ಅಷ್ಟೇ. ಆಯ್ತು. ಈಗ ತಾಂ ಆಯ್ತು. ವಲ್ಲಿ ದ್ವಯ ವಿಹಿತ ಅಂತಂದ್ರೆ ಏನು? ಅಲ್ಲಿ ಯಾರೋ ಭೃಗು ಅಂತ ಇದ್ನಂತೆ ಕಣ್ರಿ. ಅವರ ತಂದೆ ಇದ್ನಂತೆ ವರುಣ ಅಂತ. ಅವನ್ ಕೇಳದ, ಏನೋ ಹೇಳದ್ನಂತೆ. ಆ ಕಾಲ ಯಾವುದೋ ಕಾಲ, ಯಾವ್ದು ಹತ್ತಿರ ಯುಗೋ ಯಾವ ಯುಗೋ ಏನೋ ಆಗಿತ್ತು ಆ ಕಾಲ. ಅವರಿಬ್ಬರಿಗೇನೋ ಅವನ್ಗೆ ಆಗೋಯ್ತು. ನಮ್ ಕತೆ ಹೇಳಿ ಈಗ ಅದು ಹೊಂದುತ್ತಾ ಇದ್ದಾರನ್ವೇ. ಆ ಕಥೆ ಯಾವುದೋ ಪುರಾಣದಲ್ಲಿ ಇದ್ದಿದ್ದ ಕಥೆ, ಹಿಂದಿನ ಕಥೆ ಈಗ ಹೇಳ್ಬಿಟ್ಟು ಅದರಂತೆ ಅಂದ್ಬಿಟ್ರೆ ಆಗುತ್ತಾ? ಅಂದ್ರೆ ಹಾಗಿಲ್ಲಪ್ಪ. ಕೇವಲ ಆ ಒಂದು ವಾರುಣಿ ಅಂದ್ರೆ ಯಾರು? ವರುಣನ ಮಗ ಭೃಗು. ಅವನು ಮಾತ್ರ ಅಂತ ಅಲ್ಲ. ನೋಡಿ, ತಾಂ ಏತಾಂ ಯಥೋಕ್ತಾಂ ಅಂದ್ರೆ ಆ ಈ ಅಲ್ಲಿ ಹೇಳಿರ್ತಕ್ಕಂಥ ಈಗ ಇಲ್ಲಿ ಹೇಳಿದ್ನಲ್ಲ, ಅದು ಯಥೋಕ್ತಾಂ, ಹಿಂದೆ ಹೇಳಿದಂತಹ ಎಂಥದಿದು? ಈ ಒಂದು ಪರಮಾರ್ಥ ಉಕ್ತಿಂ ಅಂತ ಸಿಕ್ತಿದೆಯಲ್ಲ, ಸ್ತ್ರೀಲಿಂಗ ಆಗಿದೆ. ಅದಕ್ಕೆ ಪರಮಾರ್ಥ ಒಂದು ಜ್ಞಾನವನ್ನ ಯಾರು ಬೇಕಾದ್ರೂ ಇರ್ಬೋದು. ಆದರೆ ಯಾರು ಬೇಕಾದ್ರೂ ಅಂದಾಗ ಯಾರು ಬೇಕಾದ್ರೂ ಆಗುತ್ತಾ? ಇಲ್ಲ. ಸ್ವಲ್ಪ ಅದಕ್ಕೆ ಅರ್ಹತೆ ಬೇಕಲ್ಲ. ಏನ್ ಅರ್ಹತೆ ಅಂದ್ರೆ, ಹೀಗೆ ಹೇಳಿದ ವಿದ್ಯೆ ಶಾಂತೋದಾಂತ, ಶಾಂತ, ಶಮ, ದಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ ಇವೆಲ್ಲವನ್ನು ಕೂಡ ಸಮಾಹಿತೋ ಭೂತ್ವ, ಅದು ಸಮಾಧಾನ ಚಿತ್ತನಾಗಿ ಭೃಗುವತ್ ಅಂದ್ರೆ ಆ ಭೃಗುವಿನಂತೆಯೇ ಏನಾಗಿದೆ? ಭೃಗುವಂತೆ ತಪೋ ಮಹದಾಸ್ಥಾಯ, ಮಹತ್ ತಪಃ ಆಸ್ಥಾಯ, ಅತ್ಯಂತ ಹೆಚ್ಚಿನದಾದ ತಪಸ್ಸನ್ನ ಮಾಡಿ ಏನ್ ಹೇಳ್ದ? ಪ್ರತಿಯೊಂದು ಪರ್ಯಾಯದಲ್ಲಿಯೂ ಕೂಡ ಅವರ ತಂದೆ ಏನ್ ಹೇಳ್ದ? ಅವರುಣ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳ್ಕೊಂಡು ಬಂದ್ಬಿಟ್ಟ. ಹೀಗೆ ಅವನ್ ತಪಸ್ ಮಾಡ್ದ. ಇಂಥ ಅತ್ಯಂತ ಹೆಚ್ಚಿನ ತಪಸ್ಸನ್ನ ಯಾರಾದರೆ ಮಾಡುತ್ತಾರೆಯೋ ಈಗಲೂ ಕೂಡ ಏನ್ ಮಾಡ್ಬೇಕು? ಅವನು ಶಾಂತನಾಗಿರ್ಬೇಕು, ದಾಂತನಾಗಿರ್ಬೇಕು.
ಈ ಒಂದು ಈ ಈ ಗುಣಗಳಿಂದ ಕೂಡಿರ್ಬೇಕು ಅವನು. ಈ ಸಾಧನೆಗಳಿಂದ ಸಮಾಹಿತನಾಗಿರ್ಬೇಕು ಅವನು. ಯಾವನಾದರೂ ಆಗಿರ್ಲಿ, ಈ ಒಂದು ಶಾಂತೋದಾಂತ ಭರತ ತಿತಿಕ್ಷ ಸಮಾಹಿತ ಇದೆಯಲ್ಲ, ಶಮಾದಮ ತಿತಿಕ್ಷ ಈ ಒಂದು ಲಕ್ಷಣ ಇದಂ ಫಲಂ ಯಥೋಕ್ತಂ, ತಸ್ಯ ಅವನಿಗೂ ಕೂಡ ಇದಂ ಯಥೋಕ್ತಂ ಫಲಂ, ಈ ಯಥೋಕ್ತ ಈ ಹಿಂದೆ ನಾವು ಹೇಳಿದಂತಹ ಫಲ ಅವನಿಗೂ ಆಗುತ್ತೆ, ಈಗಲೂ ಆಗುತ್ತೆ, ಮುಂದೆಯೂ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಕೊನೆಯ ಉಪಸಂಹಾರ ರೂಪವಾದರೂ. ಅಂದ್ರೆ ಏನು ನೋಡಿ, ಇದು ಕೇವಲ ಯಾವುದೋ ಕಾಲದಲ್ಲಾಯ್ತು ಏನೋ ಅಂತಲ್ಲ, ಈಗಲೂ ಕೂಡ. ಅಂದ್ರೆ ಏನು ಮಾಡಬೇಕು ಅಂದ್ರೆ ಆ ಭೃಗುವಿನಂತೆ ಇರ್ಬೇಕಷ್ಟೆ. ಏನು ಅವನ ಆ ಒಂದು ತಿತಿಕ್ಷಾ ಅಂತಕ್ಕಂಥದ್ದು ಆಗಿದೆ. ಎಷ್ಟೋ ಕಷ್ಟ ಹೋಗ್ತಾನೆ, ಪ್ರತಿ ಸರಿ ಬರುವಾಗಲೂ ಏನ್ ಮಾಡ್ತಾನೆ, ಏನಪ್ಪಾ ಅಂದ್ರೆ ತಪಸ ಬ್ರಹ್ಮ ವಿಜಿಜ್ಞಾಸತ್ವ ಅಷ್ಟೇ. ತಿರ್ಗಾ ಹೋದ, ಅಯ್ಯಯ್ಯೋ ತಪಸ್ ಮಾಡ್ದ, ತಪಸ್ಸು ವಿಚಾರ 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 ಮಾಡ. ಹೀಗೆ ಏನು ಇಷ್ಟೊಂದು ಶ್ರದ್ಧೆಯಿಂದ, ಮತ್ತೆ ಇದು ಮುಮುಕ್ಷತ್ವ. ಈ ಮುಮುಕ್ಷತ್ವದಿಂದ ಯಾರು ಮಾಡ್ತಾರೋ ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ, ನನಗೆಲ್ಲ ಮತ್ತೆ ಯಾರೇ ಆದರೂ ಕೂಡ ಈ ಒಂದು ಫಲವನ್ನ ಪಡೆಯುತ್ತಾರೆ ಅಂತ ಹೇಳಿ ಈ ಉಪನಿಷತ್ತು ಒಟ್ಟಿನಲ್ಲಿ ಪರಮಾರ್ಥ ಜ್ಞಾನವನ್ನು ಹೇಳತಕ್ಕಂತಹ ಭಾಗ ಇದು ಅಂತ ಶಂಕರ ಭಗವತ್ಪಾದರು ಹೇಳಿ ಇದನ್ನು ಮುಕ್ತಾಯ ಮಾಡ್ತಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ವಾಕ್ಯ ಪ್ರಮಾಣ ಶ್ರೀಮತ್ ಶಂಕರ ಭಗವತ ಕೃತೌ ತೈತ್ತಿರಿ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷತ್ ಭಾಷ್ಯೆ ಭೃಗುವಲ್ಲೇ ಭಾಷ್ಯಂ ಸಮಾಪ್ತಂ. ಇತಿ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷತ್ ಭಾಷ್ಯಂ ಸಮಾಪ್ತಂ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.